ಸ್ವಯಂ ವ್ಯಕ್ತ ಕ್ಷೇತ್ರ ಯಾರದ್ದೋ ಕೈಯಲ್ಲಿ ಹೋಗ್ತಾ ಇತ್ತು. ಆದರೆ ಗುರುಗಳ ದಯೆಯಿಂದ ಮತ್ತೆ ನಮ್ಮ ವಶವಾಗಿ ಬಿಟ್ಟಿದೆ ಈಗ. ಆದ್ದರಿಂದಾಗಿ ನಿಮ್ಮ ದಯೆಯಿಂದ ಲಭ್ಯವಾಗಿದೆ ರಾಜ್ಯ. ಆದ್ದರಿಂದಾಗಿ ಅದು ನನ್ನದಲ್ಲ, ಅದು ನಿಮ್ಮದೇ ರಾಜ್ಯ ಅದು ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ರಾಜ ಪ್ರಾರ್ಥನೆ ಮಾಡ್ತಾನೆ, ಬರೀ ರಾಜ್ಯ ಇಷ್ಟೇ ಅಲ್ಲ, ಎಲ್ಲವೂ ನಿಮ್ಮದೇ. ರಾಜ ಅಷ್ಟು ವಿನೀತನಾಗಿ ಇದ್ದ ಯತಿಗಳಿಗೆ, ಸತ್ಯಪ್ರಿಯ ತೀರ್ಥರಿಗೆ. ಬಹಳ ದೊಡ್ಡದಾದ ಇತಿಹಾಸ ಇದು, ಬಹಳ ದೊಡ್ಡದಾದ ಇತಿಹಾಸ. ಶ್ರೀರಂಗದ ಒಬ್ಬ ರಾಜ, ಮುರಾರಿ ಎಂಬ ರಾಜ, ಸತ್ಯಪ್ರಿಯ ತೀರ್ಥರ ದಯೆಯಿಂದ ರಾಜ್ಯವನ್ನ ಪಡೆದು, ಪರಹಸ್ತಗತವಾಗುವಂತಹ ರಾಜ್ಯವನ್ನ ಮತ್ತೆ ತಾನು ಪಡೆದು ತನ್ನ ವಶದಲ್ಲಿಟ್ಟುಕೊಂಡಾಗ ಅವನಿಗೆ ಎಷ್ಟು ಸಂತೋಷವಾಯಿತು. ಯಾರದ್ದೋ ಕೈಯಲ್ಲಿ, ಅವೈಷ್ಣವರ ಕೈಯಲ್ಲಿ, ದ್ವೇಷಿಗಳ ಕೈಯಲ್ಲಿ ಈ ರಾಜ್ಯ ಹೋಗೋದನ್ನು ಗುರುದಯೆ ತಪ್ಪಿಸಿತು ಅಂತ ಹೇಳಿ ಭಾರೀ ವಿನೀತನಾಗಿ ಆ ಯತಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಸಮಸ್ತ ರಾಜ್ಯ ನಿಮ್ಮದು, ಸಮಸ್ತವೂ ನಿಮ್ಮದು, ಇದು ಅತಿಶಯವಾಗಿ ನಿಮ್ಮದು. ಇದು ಕೇವಲ ನಾನು ಬಾಯಿ ಮಾತಿಗೆ ಮಾತ್ರ ಹೇಳ್ತಾ ಇಲ್ಲ, ಬರೀ ವರ್ತತೆ ಅನ್ನಲಿಲ್ಲ, ಬರೀ ವರ್ತಿ ಅಂತ ಅಂದರು. ಆದರೆ ಅತಿಶಯವಾಗಿ ಇದು ನಿಮ್ಮ ಅಧೀನವೇ. ನಮ್ಮ ಪ್ರಮೇಯ ಕಿಂಚಿತ್ತೂ ಇದರಲ್ಲಿ ಇಲ್ಲ, ನಮ್ಮ ಸ್ವಾತಂತ್ರ್ಯ ಕಿಂಚಿತ್ತೂ ಈ ರಾಜ್ಯದ ಮೇಲೆ ಇಲ್ಲ, ಈ ಸಮಸ್ತ ರಾಜ್ಯ ನಿಮ್ಮದಾಗಿದೆ ಅಂತ ಹೇಳ್ತಾನೆ. ರಾಜ್ಯ ಇಷ್ಟೇ ಅಲ್ಲ, ನಾನೂ ಸಹ ನಿಮ್ಮ ಸೇವಕ, ನೀವೇನು ಹೇಳ್ತೀರಿ ಆ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಬಹಳ ಅದ್ಭುತವಾಗಿ ಅವನು ಮಾತುಗಳನ್ನು ಹೇಳ್ತಾರೆ. ನಿಮ್ಮ ಆಗ್ತೇನೆ ಅಂತ ಹೇಳ್ತಾರೆ. ಹೇಳಿ ಆ ಗುರುಗಳ ಮುಂದೆ ತಮ್ಮ ಅಂಗುಲೀಯಕವನ್ನು ತೆಗೆದಿಟ್ಟು ಬಿಡ್ತಾನೆ. ನಿಮ್ಮ ಅಧೀನ ನಾನು ಅಂತ ಹೇಳಿ, ನಿಮ್ಮ ಅಧೀನ ನಾನು ಅಂತ ಹೇಳಿ ಅಂಗುಲೀಯಕವನ್ನ ಅವರ ಮುಂದೆ ಭಕ್ತಿಪೂರ್ವಕವಾಗಿ ಇಡುತ್ತಾರೆ. ನಮಸ್ಕಾರಗಳನ್ನು ಆ ರಾಜ ಮಾಡ್ತಾನೆ. ಮಹಿನಾಥನಾಥನ ಮಥೋ ಧೃತವಾನ್ ಯತಿನಾಥ ಏಷ ವಸತಿಂ ವಿದಧೋ ಪುರಿರಂಗನಾಥ ಪದ ವಿಷ್ಣುಭೃತಿ ಪ್ರಭುವತ್ ಸಮಸ್ತ ಜನನಾಥನತಃ ಮಹಿನಾಥನಾಥನ ಮಥೋ ಧೃತವಾನ್ ಯತಿನಾಥ ಏಷ ವಸತಿಂ ವಿದಧೋ ಪುರಿರಂಗನಾಥ ಪದ ವಿಷ್ಣುಭೃತಿ ಪ್ರಭುವತ್ ಸಮಸ್ತ ಜನನಾಥನತಃ ಮಹಿನಾಥನಾಥನಂ ಅಥೋ ಧೃತವಾನ್ ಯತಿನಾಥಃ ಏಷಃ ವಸತಿಂ ವಿದಧೌ ಪುರಿ ರಂಗನಾಥ ಪದ ವಿಷ್ಣುಭೃತಿ ಪ್ರಭುವತ ಸಮಸ್ತ ಜನನಾಥನತಃ ವಿದಧೌ. ಕಾಂ ವಿದಧೌ? ಕಾಂ ವಿದಧೌ ವಸತಿಂ ವಿದಧೌ. ವಸತಿಂ ವಿದಧೌ. ಕಃ ಏಷಃ ಕಥಂ ಭೂತಃ? ಪುನಃ ಕಥಂ ಭೂತಃ? ಧೃತವಾನ್. ಕಿಂ ಧೃತವಾನ್? ಹೌದು, ಮಹಿನಾಥನಾಥನಂ ಧೃತವಾನ್. ಪುನಃ ಕಥಂ ಭೂತಃ? ಸಮಸ್ತ ಜನನಾಥನತಃ. ಕಹ ಇವ? ಪ್ರಭುವತ. ಕಸ್ಯಾಂ? ಅಲ್ಲ, ವಿಶೇಷಣ ಅದು. ಪುರಿ. ಕಥಂ ಭೂತಾಯಾಂ ಪುರಿ? ರಂಗನಾಥ ಪದ ವಿಷ್ಣುಭೃತಿ. ಕಸ್ಮಿನ್ ಪುರಿ? ಅಥೋ ಅನಂತರ ಯತಿನಾಥ, ಯತಿಶ್ರೇಷ್ಠರಾದ ಏಷಃ ಸತ್ಯಪ್ರಿಯ ತೀರ್ಥರು ಮಹಿನಾಥನಾಥನಂ. ಪದಗಳನ್ನು ನೋಡಿ ಹೇಗೆ ಜೋಡಿಸ್ತಾರೆ. ನಾಥನ ಅಂತಂದ್ರೆ ಯಾಚನ ಅಂತ ಅರ್ಥ. ನಾಥನ ಅಂತಂದ್ರೆ ನಾಥ ಯಾಚ್ಯಾಯಾಮ್ ಅಂತ ಕ್ರಿಯಾಪದ, ಅದರಿಂದ ಸಿದ್ಧವಾದ ಶಬ್ದ ನಾಥನ. ಅದೇ ಯಾಚನ ಅಂತ ಅರ್ಥ, ಪ್ರಾರ್ಥನಾ ಅಂತ ಅರ್ಥ. ಯಾರ ಪ್ರಾರ್ಥನಾ? ನಾಥನ ನಾಥನ. ಕನ್ನಡದಲ್ಲಿ ಇನ್ನೂ ಚೆನ್ನಾಗತ್ತೆ, ನಾಥನ ನಾಥನ. ಅದೇನು? ಒಡೆಯನ, ರಾಜನ ಪ್ರಾರ್ಥನೆ ಅಂತ ಅರ್ಥ. ಯಾರವನು? ಮಹಿನಾಥನ ನಾಥನ. ಮಹಿನಾಥ ನಾಥನ. ಅದು ಹ್ರಸ್ವವೂ ಇದೆ, ದೀರ್ಘವೂ ಇದೆ. ಮಹಿ ಅಂತ ನೋಡು, ಮಹೀನಾಥ ಅಂತ ಆಗಬೇಕು. ಆದರೆ ಮಹಿ ಅಂತ ಹ್ರಸ್ವವೂ ಆಗ್ತದೆ ಅಂತ ಅಲ್ಲಿ ಉಪಪಾದನೆ ಮಾಡಿದ್ದಾರೆ. ಇಲ್ಲಿ ಮಹಿನಾಥನಾಥನಂ ಅಂದರೆ ಭೂಮಿಗೆ ಒಡೆಯನಾದ ಮುರಾರಿ ರಾಜನ ಪ್ರಾರ್ಥನೆಯನ್ನು ಧೃತವಾನ್ ಸ್ವೀಕರಿಸಿದವರಾಗಿ, ಧರಿಸಿದವರಾಗಿ.
ಅವರ ಎದುರಿಗೆ ಅಂಗುಲೀಕವನ್ನಿಟ್ಟರು. ಆ ಅಂಗುಲೀಕ ಎಷ್ಟು ಬೆಲೆ ಬಾಳದ್ದು ಇರ್ತದೆ, ರಾಜ ಇಟ್ಟದ್ದು. ಆದರೆ ಅದನ್ನು ಧಾರಣೆ ಮಾಡಲಿಲ್ಲ. ಆದರೆ ರಾಜನ ಪ್ರಾರ್ಥನೆಯನ್ನು ಧರಿಸಿದರು ಅಂತ ಹೇಳ್ತಾ ಇದ್ದಾರೆ. ಅಂಗುಲೇಖ ಇಟ್ಟದ್ದನ್ನು ಧಾರಣೆ ಮಾಡಲಿಲ್ಲ, ಆದರೆ ಮತ್ತೊಂದನ್ನು ಅವರ ಮುಂದೆ ಇಟ್ಟ. ರಾಜ ಏನು ಪ್ರಾರ್ಥನೆಯನ್ನಿಟ್ಟ, ಆ ಪ್ರಾರ್ಥನೆಯನ್ನು ಧಾರಣೆ ಮಾಡಿದರು ಅಂತ ಹೇಳ್ತಾರೆ. ಮಹಿನಾಥನಾಥನಂ, ಭೂಮಿಗೆ ಒಡೆಯನಾದ ಶ್ರೀರಂಗಕ್ಕೆ ಒಡೆಯನಾದ ಮುರಾರಿ ರಾಜನ ಪ್ರಾರ್ಥನೆಯನ್ನ ಧೃತವಾನ್ ಧರಿಸಿದವರಾಗಿ, ಅರ್ಥಾತ್ ಸ್ವೀಕರಿಸಿದವರಾಗಿ, ರಂಗನಾಥ ಪದ ವಿಷ್ಣು ಭೃತಿ, ರಂಗನಾಥ ಎಂಬ ಪದವುಳ್ಳ ವಿಷ್ಣು ಪರಮಾತ್ಮನನ್ನು ಭೃತ ಧಾರಣೆ ಮಾಡಿದ, ಹೊತ್ತು ನಿಂತ ಅಂತ ಅರ್ಥ. ಆ ಪ್ರತಿಮೆಯನ್ನು ಹೊತ್ತು ನಿಂತಿರುವ ರಂಗನಾಥನ ಪ್ರತಿಮೆಯನ್ನು ಹೊತ್ತು ನಿಂತಿರುವ ರಂಗನಾಥ ನಾಮಕನಾದ ವಿಷ್ಣುವನ್ನ ಹೊಂದಿದ, ವಿಷ್ಣುವನ್ನ ಹೊತ್ತು ನಿಂತಿರುವ ಪುರಿ ನಗರದಲ್ಲಿ, ಶ್ರೀರಂಗದಲ್ಲಿ ಪ್ರಭುವತ ರಾಜರಂತೆ ಸಮಸ್ತ ಜನನಾಥನತಃ, ಸಮಸ್ತ ಎಲ್ಲ ಜನನಾಥರು, ಜನರಿಂದ ಇಷ್ಟೇ ಅಲ್ಲ, ಸಮಸ್ತ ಜನನಾಥರು ಎಲ್ಲ ರಾಜರು, ಆ ರಾಜರಿಂದ ನಮಸ್ಕೃತರಾಗಿ ವಸತಿಂ ವಿದಧೌ, ವಾಸವನ್ನ ಮಾಡಿದರು. ಸತ್ಯಪ್ರಿಯ ತೀರ್ಥರು ಎಲ್ಲ ರಾಜರಿಂದ ನಮಸ್ಕೃತರಾಗಿ ಪೂಜಿತರಾಗಿ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ, ಶ್ರೀರಂಗದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ರಾಜ ಬೇಕಾದಷ್ಟು ಆಭರಣಗಳನ್ನು ಕೊಟ್ಟರು, ಯಾವ ಆಭರಣಗಳನ್ನು ಧರಿಸಲಿಲ್ಲ. ಅವನ ಪ್ರಾರ್ಥನೆ ಇತ್ತು. ಏನ ಪ್ರಾರ್ಥನೆ? ನೀವು ಈ ನಗರದಲ್ಲಿ ವಾಸ ಮಾಡಬೇಕು ಅನ್ನೋ ಪ್ರಾರ್ಥನೆ ಇತ್ತು. ಆ ಪ್ರಾರ್ಥನೆಯನ್ನು ಮಾತ್ರ ಧಾರಣೆ ಮಾಡಿದರು. ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಶ್ರೀರಂಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿರಜಾ ನದಿ ನಿಭಕವೇರ ಸುತಂ ವರವಾಸುದೇವ ಸಮರಂಗಪತಿಂ ಸ್ಥಲಮಕ್ಷರಾಲಯ ಸದೃಕ್ಷಮದಃ ಸಬಭಾವೃಭು ಪ್ರಭುರಿವ ಪ್ರಭಜನ್. ವಿರಜಾ ನದಿ ನಿಭಕವೇರ ಸುತಂ ವರವಾಸುದೇವ ಸಮರಂಗಪತಿಂ ಸ್ಥಲಮಕ್ಷರಾಲಯ ಸದೃಕ್ಷಮದಃ ಸಬಭಾವೃಭು ಪ್ರಭುರಿವ ಪ್ರಭಜನ್. ವಿರಜಾ ನದಿ ನಿಭಕವೇರ ಸುತಂ ವರವಾಸುದೇವ ಸಮರಂಗಪತಿಂ ಸ್ಥಲಂ ಅಕ್ಷರಾಲಯ ಸದೃಕ್ಷಂ ಅದಃ ಸಹ ಬಭೌ ರುಭು ಪ್ರಭು ಇವ ಪ್ರಭಜನ್. ಬಭೌ ವಿರಾಜಿತರಾದರು. ಕಹ ಬಭೌ ಸಹ, ಕಹ ಇವ ಬಭೌ ರುಹು ಪ್ರಭು ಇವ ಬಭೌ. ಕಿಂ ಕುರ್ವನ್? ಪ್ರಭಜನ್. ಕಿಂ ಪ್ರಭಜನ್? ಅಧಃ ಸ್ಥಲಂ, ಅಧಃ ಸ್ಥಲಂ ಪ್ರಭಜನ್. ಕಥಂ ಭೂತಂ? ಅಕ್ಷರಾಲಯ ಸದೃಕ್ಷಂ. ಪುನಃ ಕಥಂ ಭೂತಂ? ವರವಾಸುದೇವ ಸಮರಂಗಪತಿಂ. ಪುನಃ ಕಥಂ ಭೂತಂ? ವಿರಜಾ ನದಿ ನಿಭ ಕವೇರ ಸುತಂ. ವಿರಜಾ ನದಿ ನಿಭ ಕವೇರ ಸುತಂ. ವಿರಜಾ ನದಿಗೆ ನಿಭ ಸಮಾನವಾದ ಕವೇರ ಸುತ, ಕಾವೇರಿ, ಕಾವೇರಿಯುಳ್ಳ. ಸುತ ಆಗ್ಬೇಕಲ್ಲ ಅಂದ್ರೆ ಅವಳು ಸುತ, ಆದರೆ ಕಾವೇರಿ ಇರುವ ಪ್ರಾಂತಕ್ಕೆ ವಿಶೇಷಣ, ಇದು ಶ್ರೀರಂಗಕ್ಕೆ ವಿಶೇಷಣ. ಹೀಗಾಗಿ ಅದು ಸ್ತ್ರೀಲಿಂಗದಲ್ಲಿ ಉಳಿಯೋದಿಲ್ಲ. ಅದು ವಿರಜಾ ನದಿ ನಿಭ ಕವೇರ ಸುತಂ. ವಿರಜಾ ನದಿಯಂತೆ ಇರುವ ಕಾವೇರಿ ನದಿಯಿಂದ ಕೂಡಿದ ವರ ವಾಸುದೇವ ಸಮರಂಗಪತಿಂ. ವರ ಶ್ರೇಷ್ಠನಾದ ಸರ್ವೋತ್ತಮನಾದ ವಾಸುದೇವ ಸಮ, ವಾಸುದೇವನಿಗೆ ಸಮಾನನಾದ, ಅಂದ್ರೆ ಇಲ್ಲಿ ಅಭಿನ್ನನಾದ ಅಂತಲೇ ಅರ್ಥ. ಇಲ್ಲಿ ವಾಸುದೇವನಿಂದ ಅಭಿನ್ನನಾದ ರಂಗಪತಿಂ, ರಂಗಪತಿಯುಳ್ಳ, ರಂಗನಾಥನುಳ್ಳ. ಅಕ್ಷರಾಲಯ ಸದೃಕ್ಷಂ. ಅಕ್ಷರ ಅಂದರೆ ಲಕ್ಷ್ಮೀದೇವಿ, ಅವಳ ಮನೆ ಅಂದ್ರೆ ಯಾವುದು? ವೈಕುಂಠ. ಅವೆಲ್ಲ ರಮಾತ್ಮಕ ಅಂತ ಹೇಳಿದ್ದಾರಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ರಮಾತ್ಮಕ ಅಂತ ಹೇಳಿದ್ದಾರೆ. ಆದ್ದರಿಂದ ಅಕ್ಷರಾಲಯ ಸದೃಕ್ಷಂ, ಅಕ್ಷರಾನಾಮಕಳಾದ ಲಕ್ಷ್ಮೀದೇವಿಯ ಮನೆಯಾದ ವೈಕುಂಠದಂತೆ ಇರುವ, ಸದೃಕ್ಷ ಅಂದರೆ ಸದೃಶವಾದ ಅಂತ ಅರ್ಥ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಪರಬ್ರಹ್ಮನ ಆಲಯವಾದ ವೈಕುಂಠಕ್ಕೆ ಸದೃಶವಾದ. ಅದಹ ಸ್ಥಳಂ,
ಈ ಶ್ರೀರಂಗ ಕ್ಷೇತ್ರವನ್ನು ಪ್ರಭಜನ್ ಸೇವಿಸುತ್ತಾ ಸಹ ಸತ್ಯಪ್ರಿಯ ತೀರ್ಥರು ಋಭುಪ್ರಭು ಇವ. ಋಭು ಅಂದ್ರೆ ಏನು? ದೇವತೆಗಳು ಅಂತ ಅರ್ಥ. ಋಭುಪ್ರಭು ಅಂದ್ರೆ ದೇವತೆಗಳಲ್ಲಿ ಶ್ರೇಷ್ಠರು. ದೇವಶ್ರೇಷ್ಠರಂತೆ ಬಭೌ ವಿರಾಜಿತರಾದರು. ನೋಡ್ರಿ, ಎಲ್ಲೆಲ್ಲಿ ಸ್ವಯಂ ವ್ಯಕ್ತವಾದ ಪ್ರತಿಮೆಗಳಿರ್ತವೆ ಅವೆಲ್ಲವೂ ಕೂಡ ಭೂವೈಕುಂಠ ಕ್ಷೇತ್ರಗಳು ಅಂತ ನಾವು ಭಾವಿಸಬೇಕು ಅಂತ ಈ ಮಾತಿನಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ತಿರುಪತಿ ಭೂವೈಕುಂಠ ಕ್ಷೇತ್ರ ಅಂತ ಅನ್ನೋದು ಸರ್ವರಿಗೂ ಪ್ರಸಿದ್ಧ. ಪರಮಾತ್ಮ ಸ್ವಯಂ ವ್ಯಕ್ತನಾಗಿದ್ದಾನೆ. ಹಾಗೆಯೇ ಸ್ವಯಂ ವ್ಯಕ್ತವಾದ ಕ್ಷೇತ್ರ ಶ್ರೀರಂಗ ಕ್ಷೇತ್ರ ಅನ್ನೋದಕ್ಕಾಗಿ ಇಲ್ಲಿಯೂ ಸಹ ಇದು ಭೂವೈಕುಂಠ ಸಮಾನ. ನಮ್ಮ ಶ್ರೀಮಠವೂ ಕೂಡ ಭೂವೈಕುಂಠ ಸಮಾನ ಅಂತನ್ನೋದನ್ನ ನೀವು ಕೇಳಿದ್ದೀರಿ. ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಹಾತ್ಮ ರತ್ನಾಕರ ಮುಂತಾದವುಗಳಲ್ಲಿ. ಯಾಕೆ? ಸ್ವಯಂ ವ್ಯಕ್ತವಾದ ಮೂಲರಾಮ ಮೂಲ ಸೀತಾದೇವಿ ಇಲ್ಲಿ ಇದ್ದಾರೆ ಅನ್ನೋದಕ್ಕಾಗಿ ಭೂವೈಕುಂಠ ಸಮಾನ. ಸ್ವಯಂ ವ್ಯಕ್ತವಾದ ಆ ವ್ಯಾಸಮುಷ್ಟಿಗಳು ಇಲ್ಲಿ ಇವೆ. ಅಲ್ಲಿ ಪರಮಾತ್ಮ ಸ್ವಯಂ ವ್ಯಕ್ತ, ಆವಾಹನದಿಂದ ಪರಮಾತ್ಮ ಬರಲಿಲ್ಲ. ಅಲ್ಲಿ ಸ್ವಯಂ ದೇವರೇ ಕೈಯಲ್ಲಿ ತೆಗೆದುಕೊಂಡ ಅವುಗಳನ್ನು. ದೇವರೇ ಕೈಯಲ್ಲಿ ತೆಗೆದುಕೊಂಡಾಗ ದೇವರು ಆವಾಹನೆ ಬರಬೇಕು ಅಂತ ಹೇಳಿ ಇಲ್ಲ. ಇಲ್ಲಿ ಹಾಗೆ ಸ್ವಯಂ ವ್ಯಕ್ತವಾದ ಪ್ರತಿಮೆಗಳಿದ್ದದ್ದರಿಂದಾಗಿ ಶ್ರೀಮಠವೂ ಕೂಡ ಭೂವೈಕುಂಠ ಈ ಶಬ್ದದಿಂದಲೇನೇ ಕಾವ್ಯಗಳಲ್ಲಿ ವ್ಯವಹಾರ ಮಾಡ್ತಾರೆ. ಅನ್ನೋದಕ್ಕಾಗೇನೆ ಸತ್ಯಾಭಿನವ ತೀರ್ಥರು ಯಾತ್ರೆ ಮಾಡ್ತಾರೆ. ಉತ್ತರಾದಿ ಮಠದ ಯಾತ್ರೆಯನ್ನು ಮಾಡ್ತಾರೆ. ಸಂಕಲ್ಪಪೂರ್ವಕವಾಗಿ ಯಾತ್ರೆಯನ್ನು ಮಾಡ್ತಾರೆ. ಬಹಳ ಅದ್ಭುತವಾದ ಯಾತ್ರೆಯನ್ನು ಮಾಡ್ತಾರೆ. ಪ್ರಯಾಗದಿಂದ ಯಾತ್ರೆಯನ್ನು ಮಾಡ್ತಾರೆ ಅಲ್ಲಿಗೆ ಹೋಗಿ. ಇರಲಿ, ಹಾಗೆ ಸ್ವಯಂ ವ್ಯಕ್ತವಾದ ಸ್ಥಳ ಇದು ಅನ್ನೋದಕ್ಕಾಗಿ ಭೂವೈಕುಂಠ ಅಂತ ಚಿಂತನೆ ಅನುಸಂಧಾನವನ್ನು ನಾವು ಮಹಾನುಭಾವರು ಮಾಡಿದರು. ಬರೀ ಒಂದಲ್ಲ, ಎರಡೆರಡು ಭೂವೈಕುಂಠ ಸೇರಿವೆ. ಶ್ರೀಮಠ ಒಂದು ಭೂವೈಕುಂಠ, ಆ ಕ್ಷೇತ್ರ ಒಂದು ಭೂವೈಕುಂಠ ಅನ್ನೋದಕ್ಕಾಗಿ ಪರಮ ಪವಿತ್ರವಾದ ಪ್ರಾಂತ ಇದು ಅಂತ ಅನುಸಂಧಾನ ಮಾಡ್ತಾ ಚಿಂತನೆ ಮಾಡ್ತಾ ಆ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ವಿರಜಾ ನದಿ, ಯಾವುದು? ಕಾವೇರಿ ನದಿಯೇ ವಿರಜಾ ನದಿಯಂತೆ ಅಲ್ಲಿ ಕಂಗೊಳಿಸ್ತಾ ಇದೆ. ಅಲ್ಲಿರುವ ರಂಗನಾಥ ಏನಿದ್ದಾನಲ್ಲ, ಮೋಕ್ಷದಲ್ಲಿ ಯಾರು ಇರ್ತಾರೆ? ವೈಕುಂಠದಲ್ಲಿ ಯಾರು ಇರ್ತಾರೆ? ವಾಸುದೇವ ಇರ್ತಾನೆ. ವಾಸುದೇವ ರೂಪಿಯಾದ ಪರಮಾತ್ಮ ಇರ್ತಾನೆ. ಆ ವಾಸುದೇವನಿಂದ ಅಭಿನ್ನನೇ ಇವನಲ್ಲ, ಶ್ರೀರಂಗನಾಥ ಅಲ್ಲ. ಆದ್ದರಿಂದಾಗಿ ವೈಕುಂಠದಲ್ಲಿ ವಾಸುದೇವ, ಇಲ್ಲಿ ಶ್ರೀರಂಗ ಇದ್ದಾನೆ. ಆಮೇಲೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಬೇಕಲ್ಲ ಅಂತಂದ್ರೆ ಈ ಶ್ರೀರಂಗವೇ ವೈಕುಂಠದಂತೆ ಇದೆ ಅಂತ ಹೇಳಿ ಅನುಸಂಧಾನ ಮಾಡ್ತಾ ಅಲ್ಲಿ ವಿರಾಜಿತರಾದರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವಾಸ ಮಾಡಿದರು, ಯಾವ ರೀತಿಯಾದ ಅನುಸಂಧಾನವನ್ನ ಅವರು ಮಾಡಿದರು ಅಂತ ಅನ್ನೋದನ್ನು ಪರಮಸುಂದರವಾಗಿ ಕವಿಗಳಲ್ಲಿ ತಿಳಿಸಿದ್ದಾರೆ. ಪ್ರಭುದಾಪಿತ ಪ್ರಚುರ ಜಾನಪದಾನ್ ಶ್ರಿತ ಕೇವಲ ಸ್ವಹಿತ ನೈಜ ಪದಾನ್ ಸಕಲಾನಸೌ ಸುಧಿಯ ಔಪಸದಾನ್ ಸವಿಧೆ ಸ್ಥಿತಾನ್ ವ್ಯಧಿತ ಗೀರ ಸದಾನ್ ಪ್ರಭುದಾಪಿತ ಪ್ರಚುರ ಜಾನಪದಾನ್ ಶ್ರಿತ ಕೇವಲ ಸ್ವಹಿತ ನೈಜ ಪದಾನ್ ಸಕಲಾನಸೌ ಸುಧಿಯ ಔಪಸದಾನ್ ಸವಿಧೆ ಸ್ಥಿತಾನ್ ವ್ಯಧಿತ ಗೀರ ಸದಾನ್ ಪ್ರಭುದಾಪಿತ ಪ್ರಚುರ ಜಾನಪದಾನ್ ಶ್ರಿತ ಕೇವಲ ಸ್ವಹಿತ ನೈಜ ಪದಾನ್ ಸಕಲಾನ್ ಅಸೌ ಸುಧಿಯಃ ಔಪಸದಾನ್ ಸವಿಧೆ ಸ್ಥಿತಾನ್ ವ್ಯಧಿತ ಗೀರಸದಾನ್. ವ್ಯಧಿತ ಮಾಡಿದರು. ಕಾನ್ ವ್ಯಧಿತ ಗೀರಸದಾನ್ ವ್ಯಧಿತ. ಪುನಃ ಕಾನ್ ವ್ಯಧಿತ. ಅದು ನಿಜವಾಗಿ ಅದು ಬೇಕೀಗ. ಔಪಸದಾನ್ ಅಂದ್ರೆ ಶಿಷ್ಯರನ್ನು ಅಂತ ಅರ್ಥ. ಶಿಷ್ಯರನ್ನು. ಕಥಂ ಭೂತಾನ್ ವ್ಯಧಿತ, ಅದು ಅಷ್ಟೇ. ಕಸುಧಿಯ ಕಥಂ ಭೂತಾನ್ ವ್ಯಧಿತ. ಪುನಃ ಕಥಂ ಭೂತಾನ್ ಅಲ್ಲ, ಸ್ಥಿತಾನ್. ಕುತ್ರ ಸ್ಥಿತಾನ್? ಸವಿಧೆ ಸ್ಥಿತಾನ್. ಕಾನ್ ವ್ಯಧಿತ ಸಕಲಾನ್. ಕಾನ್ ವ್ಯಧಿತ ಅಲ್ಲ, ಕಹ ಅಂದ್ರೆ ಅಸೌ. ಕಾನ್ ವ್ಯಧಿತ ಪ್ರಭುದಾಪಿತ ಪ್ರಚುರ ಜಾನಪದಾನ್. ಪುನಃ ಕಾನ್ ವ್ಯಧಿತ ಗೀರಸದಾನ್ ವ್ಯಧಿತ. ಈಗ ಅಸೌ ಸತ್ಯಪ್ರಿಯ ತೀರ್ಥರು ಶ್ರಿತ ಕೇವಲ ಸ್ವಹಿತ ನೈಜ ಪದಾನ್. ಕೇವಲ ಸ್ವಹಿತ. ಆ ಸತ್ಯಪ್ರಿಯ ತೀರ್ಥರು ಪಾದಗಳು ಎಂಥದ್ದು ಅಂತ ಅಂದ್ರೆ, ಯಾರು ತಮ್ಮವರಿದ್ದಾರೆ, ತಮ್ಮವು ಅಂದ್ರೆ
ಯಾರು ವೈಷ್ಣವರು ಅಂತ ಅರ್ಥ. ಯಾರು ವೈಷ್ಣವರಿದ್ದಾರೆ, ಯಾರು ಭಗವದ್ಭಕ್ತರಿದ್ದಾರೆ, ಅಂತಹ ಭಗವದ್ಭಕ್ತರಿಗೆ ಅವರ ಪಾದಗಳು ಹಿತವನ್ನೇ ಉಂಟು ಮಾಡ್ತಾವಂತೆ. ಕೇವಲ ಸ್ವಹಿತ, ಕೇವಲ ತಮ್ಮ ಹಿತಕ್ಕಾಗಿ ಇರುವ, ಕೇವಲ ಹಿತಕ್ಕಾಗಿ ಇರುವ ತಮ್ಮ ಪಾದಗಳನ್ನ ಶ್ರಿತ ಆಶ್ರಯಿಸಿದ, ತಮ್ಮ ಹಿತಕ್ಕಾಗಿಯೇ ಇರುವ ಪಾದಗಳನ್ನು ಸೇವಿಸಿದ. ಯಾರ ಪಾದಗಳು? ಸತ್ಯಪ್ರಿಯ ತೀರ್ಥರ ಪಾದಗಳನ್ನು ಸೇವಿಸಿದ. ಸವಿಧೆ ತಮ್ಮ ಹತ್ತಿರ ಸ್ಥಿತಾನ್ ಇರುವ, ಸಕಲಾನ್ ಎಲ್ಲ, ಸುಧಿಯ ವಿದ್ವಾಂಸರಾದ, ಔಪಸದಾನ್ ಅಂದ್ರೆ ಶಿಷ್ಯರು ಅಂತ ಅರ್ಥ. ಔಪಸದ ಅಂದ್ರೆ ಔಪಸದಾನ್ ಶಿಷ್ಯರನ್ನು ಪ್ರಭುದಾಪಿತ ಪ್ರಚುರ ಜಾನಪದಾನ್. ಪ್ರಭು ಅಂದ್ರೆ ಮುರಾರಿ ರಾಜ. ಆ ಮುರಾರಿ ರಾಜನಿಂದ ದಾಪಿತ ಕೊಡಿಸಲ್ಪಟ್ಟ, ಪ್ರಚುರ ಬಹಳವಾದ, ಜಾನಪದಾನ್ ಗ್ರಾಮಗಳುಳ್ಳ ಅಂದ್ರೆ ರಾಜನಿಗೆ ಹೇಳಿ ಎಲ್ಲ ವಿದ್ವಾಂಸರಿಗೂ ಸಹ ಅನೇಕ ಭೂಮಿಗಳನ್ನು ದಾನ ಮಾಡಿಸಿದರು ಸತ್ಯಪ್ರಿಯ ತೀರ್ಥರು. ನಮಗೇನು ಬೇಕು? ನಮಗೇನು ಬೇಕಾಗಿಲ್ಲ, ಇವರಿಗೆ ಇವೆಲ್ಲ ಬೇಕು ಅಂತ ಹೇಳಿ ಆ ಬ್ರಾಹ್ಮಣರಿಗೆ ಅನೇಕ ಗ್ರಾಮಗಳನ್ನು ದಾನ ಮಾಡಿಸಿದರಂತೆ ರಾಜನಿಗೆ ಹೇಳಿ ಅವರಿಗೆಲ್ಲ. ಹಾಗೆ ಗೀರ ಸದಾನ್, ಮತ್ತು ಗೀರ್ ಅಂದರೆ ಮಾತು, ಗೀರ್ ಅಂದರೆ ಮಾತು, ರಸ ಅಂದರೆ ಶ್ರೇಷ್ಠ. ಗೀಹಿ ಗಿರವು ಗಿರಹ, ಗಿರ್ ಅದು ಮುನ್ನ ರೇಫ ಇದ್ದದ್ದಕ್ಕಾಗಿ ದೀರ್ಘವಾಗಿದೆ. ಗೀ ರಸ ಅಂದರೆ ಮಾತಾಡುವವರಲ್ಲಿ ಶ್ರೇಷ್ಠರು, ವಾದ ಮಾಡುವವರಲ್ಲಿ ಶ್ರೇಷ್ಠರು, ಅವರನ್ನು ಖಂಡಿಸುವವರು ಅಂತ ಅರ್ಥ. ಗೀ ರಸರು ಅಂದ್ರೇನು? ವಾದ ಮಾಡುವವರಲ್ಲಿ ಶ್ರೇಷ್ಠರು, ಅವರನ್ನ ಖಂಡನೆ ಮಾಡುವವರನ್ನಾಗಿ ತಮ್ಮ ಶಿಷ್ಯರನ್ನು ತಯಾರು ಮಾಡಿದರು. ಬರೆಯವರಿಗೆ ಭೂಮಿ ಕೊಟ್ಟರು, ಈ ಸ್ಥಳವನ್ನು ಕೊಟ್ಟರು, ಆರಾಮಾಗಿ ಭೋಗ ಮಾಡ್ತಾ ಆರಾಮಾಗಿ ಇಲ್ಲಿರಿ ಅಂತ ಹೇಳಲಿಲ್ಲ. ನಿಮಗೆಲ್ಲ ಚೆನ್ನಾಗಿದೆಯಲ್ಲ, ವ್ಯವಸ್ಥೆಯಲ್ಲಿ ಆಗಿದೆಯಲ್ಲ, ಇನ್ನು ಮೇಲೆ ಎಲ್ಲ ಕಡೆಗೆ ಹೋಗಿ ದುರ್ವಾದಗಳನ್ನು ನೀವು ಸೋಲಿಸ್ಬೇಕು, ದುರ್ವಾದಿಗಳನ್ನು ಗೆಲ್ಲಬೇಕು. ಆ ಗೆಲ್ಲುವ ಸಾಮರ್ಥ್ಯವನ್ನು ಅವರಿಗೆ ಕೊಟ್ಟರು. ಭಾರಿ ದೊಡ್ಡ 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 ವಾದಿಗಳು ಅನ್ನೋದಕ್ಕಾಗಿ ಗೀ ರಸ ಅಂತಂದ್ಬಿಟ್ರು. ಅವರು ಭಾರೀ ವಾದವನ್ನು ಮಾಡುವವರು, ಅವರನ್ನು ಸೋಲಿಸುವಂತಹ ಸಾಮರ್ಥ್ಯ ತಮ್ಮ ಶಿಷ್ಯರಿಗೆ ಕೊಟ್ಟರು. ಹಾಗೆ ತಯಾರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಸತ್ಯಪ್ರಿಯ ತೀರ್ಥರು. ತಮ್ಮ ಶಿಷ್ಯರು ಕೇವಲ ತಮ್ಮ ಪಾದಕಮಲಗಳನ್ನು ಆಶ್ರಯಿಸಿದ್ದಾರೆ. ಪಾದಕಮಲಗಳನ್ನು ಬಿಟ್ಟರೆ ಬೇರೆ ಏನೂ ಅವರಿಗೆ ಗೊತ್ತಿಲ್ಲ. ಅಂಥವರಿಗೆ ರಾಜ್ಯವನ್ನು ಕೊಡಿಸಿದರೆ, ಆದರೆ ಭೂಮಿಗಳನ್ನು ಕೊಡಿಸಿದರೆ ಅವರೇನು ಅದನ್ನು ವ್ಯರ್ಥ ಮಾಡಿಕೊಳ್ಳೋದಿಲ್ಲ. ಸುಧಾಮ ಹೇಗೆ ಬುಭುಜೆ ನಾತಿಲಂಪಟಃ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಾಮಿ ಕೊಟ್ಟದ್ದು ಇದು, ನಮ್ಮ ಸ್ವಾಮಿಗಳು ಯತಿಗಳು ಕೊಟ್ಟದ್ದು ಅಂತ ಹೇಳಿ ಅದನ್ನು ಯಥಾಯೋಗ್ಯವಾಗಿ ಭೋಗ ಮಾಡ್ತಾ ಅವರು ಮತ್ತೆ ಧರ್ಮವನ್ನೇ ಮಾಡ್ತಾರೆ ಅಂತನ್ನೋದಕ್ಕಾಗಿ ರಾಜನಿಗೆ ಹೇಳಿ ಭೂಮಿಗಳನ್ನು ಕೊಡಿಸ್ತಾರೆ. ಮತ್ತೆ ಅವರಿಗೆ ಭಾರೀ ಪಾಂಡಿತ್ಯವನ್ನು, ಭಾರೀ ಬೋಧನವನ್ನು ಮಾಡಿ ಪಾಠವನ್ನು ಹೇಳಿ ಭಾರೀ ಪಂಡಿತರನ್ನಾಗಿ ಮಾಡ್ತಾರೆ. ಎಷ್ಟು ಪಾಂಡಿತ್ಯ ಅಂತ ಅಂದರೆ ಎಂಥ ದುರ್ವಾದಿಗಳು ಬಂದರೂ ಸಹ ಅವರನ್ನು ಗೆಲ್ಲುವ ಸಾಮರ್ಥ್ಯ ಇವರಿಗೆ ಇರಬೇಕು. ಅಂಥ ಪಾಂಡಿತ್ಯ ಅವರಲ್ಲಿ ಬರುವಂತೆ ಮಾಡಿದರು. ಶಿಷ್ಯರನ್ನು ಹಾಗೆ ಸಿದ್ಧಪಡಿಸಿದರು ಸತ್ಯಪ್ರಿಯ ತೀರ್ಥರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 5 ಶ್ಲೋಕ ಹೇಳೋಣ. ಕೊಡ್ಲಿಕ್ಕೆ ಆಗ್ತದಲ್ಲ, ಇದಾದ್ಮೇಲೆ ಮತ್ತೆ ತಾತ್ಪರ್ಯ ನಿರ್ಣಯ ಆಗಬೇಕು. ನಾನದು ಇನ್ನೊಂದು ಸ್ವಲ್ಪ ಹೆಚ್ಚು ಹೋಗ್ತಾ ಆಗ್ತದೆ. ಯಾರು ಕುರ್ಚಿ ಮೇಲೆ ಕೊಡ್ತೀರಿ, ಅವಶ್ಯವಾಗಿ ಕುರ್ಚಿ ಮೇಲೆ ಕೊಡ್ರಿ. ಅಲ್ಲ, 2 ಅದರಿಂದ ಆಗ್ತದೆ. ಕುರ್ಚಿ ಮೇಲೆ ಕೊಡೋದು ತಪ್ಪಲ್ಲೇ ಅಲ್ಲ, ಕೊಡೋದು ನಿಮಗೆ ಸ್ವಲ್ಪ ತಪ್ಪನಿಸಿರ್ಬೋದು, ಆದರೆ ಹೆಚ್ಚು ಪಾಠಕ್ಕೆ ಅನುಕೂಲವಾಗ್ತದೆ. ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಯಾರಿಗಿದೆ ಬೇಡ, ಹಾಗೆ ಮಾಡಬೇಡ್ರೆ. ಅಲ್ಲ, ನೀವು ಹಾಗೆ ಕೊಡಲಿಲ್ಲ ಅಂದರೆ ಪಾಠ ಕಡಿಮೆ ಹೇಳಬೇಕಾಗ್ತದೆ, ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ಎಲ್ಲರೂ ಕುರ್ಚಿ ಹಾಕೊಂಡು ಕೂತ್ಬಿಡಿ. ಹಾಗಲ್ಲ, ನನಗೆ ಕೂಡ್ಬೋದು, ನನಗೇನು ಈಗ ಸಮಸ್ಯೆ ಏನಿಲ್ಲ. ಆದರೆ ನಿಮ್ಮಲ್ಲಿ ಒಬ್ಬರಿಗೆ ಸಂಕೋಚ ಆಗ್ತಿತ್ತು ಅಂದರೆ ಹಾಗೆ ಮಾಡಿ ಮತ್ತೆ ನಾನು ದೊಡ್ಡ ಟೇಬಲ್ ತಂದ್ಕೋಬೇಕಾಗ್ತದೆ. ನನಗೆ ವ್ಯವಸ್ಥೆ ಭಾಳ ಮಾಡ್ಕೋಬೇಕಾಗ್ತದೆ ನಾನು ಕೂತ್ರೆ. ನಿಮಗೆ ಹಾಗೇನು ಬೇಕಾಗಿಲ್ಲ ವ್ಯವಸ್ಥೆ, ಅದ್ರ ಸಲ ಹೇಳ್ತಾ ಇದ್ದೀನಿ. ಇಲ್ಲ, ಸಾಕು, 5 ಶ್ಲೋಕ ಸಾಕಿಲ್ಲ ಅಂದರೆ. ನೀವು ಚೇರ್ ಮೇಲೆ ಕೂತ್ರೆ ಮುಂದೆ 5 ಶ್ಲೋಕ. ಇಲ್ಲ ರೀ, ಹಾಗೆ ಮಾಡಬೇಡ್ರಿ, ಪಾಠ ಹೆಚ್ಚಾಗ್ತದಲ್ಲ. ಒಂದು 5 ಶ್ಲೋಕ ಪಾಠ ಜಾಸ್ತಿ ಆಗ್ತದೆ ಅಷ್ಟೇ. ನೋಡು, ಒಂದು 2 ಚೇರ್ ತಂದ. ಅಲ್ಲ, ಹಾಗೆ ಕೂತ್ರೆ ಕೊಟ್ಟು ಇಲ್ಲ ಇಲ್ಲ ಇಲ್ಲ
ಅಲ್ಲ ಹಾಗೆ ಮಾಡಬೇಡ. ಇಲ್ಲೇ ಅವ ಅಲ್ಲ ಹೇಳ್ತೀನಿ ಕೇಳ, ನೀವು ಕೊಡ್ರಿ ಹಿರಿಯರು ಕೊಡ್ರಿ, ನೀವು ಏನೂ ತೊಂದರೆ ಇಲ್ಲ. ಕೊಡ್ರಿ. ಅಲ್ಲ ನನಗೆ ಸುಖವಾಗಿ ಪಾಠ ಹೇಳಲಿಕ್ಕೆ ಆಗ್ತದೆ, ಚೇರ್ ಮೇಲೆ ಕೂಡ್ಲಿಕ್ಕೆ ಆಗಲ್ಲ. ಹಾಗೆ ಅನ್ಬ ಮುಂದೆ ಕೊಡ್ಬೇಡ, ಅಲ್ಲಿ ಪಕ್ಕದಲ್ಲಿ ಕೊಡ್ರಿ. ಅಲ್ಲ ಒಬ್ಬರಿಗೆಲ್ಲ, ಯಾರಿಗೆ ತೊಂದರೆ ಆಗ್ತದೆ ಅವರಿಗೆ ತೊಂದರೆ ಆದವ್ರು ಕೊಡ್ರಿ, ಏನೇನೇನೇನು ಸಮಸ್ಯೆ ಇಲ್ಲ. ದಾಸರೇ ಹೇಳ್ಯಾರ, ಮಲಗಿಯೂ ನೀವು ಗಾನ ಮಾಡಿದ್ರು ದೇವ್ರು ಕೇಳ್ತಾನೆ ಅಂತ ಹೇಳಿ, ದೇವರೇ ಕೇಳ್ತಾನೆ ಅಂದ್ಮೇಲೆ ಹೌದು, ಅದಕ್ಕೆ ಹೇಳ್ತಾ ಇದ್ದೆ. ಸಂಕೋಚ ಇಲ್ಲದೆ ಕೂತ್ಬಿಡ್ರೆ ನನ್ನ ಶರದೋರ್ದ್ವಯಂ ಸಮನುಭೂತ ಮಹೈ ಕಕ ಸಂಸ್ಥಿತಿ ಸಮಯೋರ್ದ್ವಿತಯಾತ್ ಪರತೋ ಪರಾಂ ಸ್ವಯಮಭೂತ ಭವತ ಪರಸಂಸ್ಥಿತಿಂ ಮುನಿವರೋ ಮನುತ ಶರದೋರ್ದ್ವಯಂ ಸಮನುಭೂತ ಮಹೈ ಕಕ ಸಂಸ್ಥಿತಿ ಸಮಯೋರ್ದ್ವಿತಯಾತ್ ಪರತೋ ಪರಾಂ ಸ್ವಯಮಭೂತ ಭವತ ಪರಸಂಸ್ಥಿತಿಂ ಮುನಿವರೋ ಮನುತ ಶರದೋಃ ದ್ವಯಂ ಸಮನುಭೂತ ಮಹೈಕಕ ಸಂಸ್ಥಿತಿಃ ಸಸಮಯೋಃ ದ್ವಿತಯಾತ್ ಪರತಃ ಅಪರಾಂ ಸ್ವಯಂ ಅಭೂತ ಭವತ್ ಪರಸಂಸ್ಥಿತಿಂ ಮುನಿವರಃ ಅಮನುತ. ಅಮನುತ ಕಾಂ ಅಮನುತ ಅಪರಾಂ ಕಥಂ ಭೂತಾಂ ಅಲ್ಲ ಅಭೂತ ಭವತ್ ಪರ ಸಂಸ್ಥಿತಿಂ ಕುತಃ ಪರತಃ ಕಸ್ಮಾತ್ ದ್ವಿತಯಾತ್ ದ್ವಿತಯಾತ್ ಪರತಃ ಕಯೋಃ ಸಮಯೋಃ ಕಃ ಕಥಂ ಭೂತಃ ಸಮನುಭೂತ ಮಹೈಕಕ ಸಂಸ್ಥಿತಿಃ ಕಯೋಃ ಶರದೋಃ ಪುನಃ ಕಥಂ ಭೂತಃ ಮುನಿವರಃ ಶರದೋಃ ದ್ವಯಂ ಎರಡು ಶರತ್ಕಾಲದವರೆಗೆ ಅಂದರೆ 2 ವರ್ಷಗಳು ಅಂತ ಅರ್ಥ. ಶರದೋಃ ದ್ವಯಂ 2 ಶರತ್ಕಾಲದವರೆಗೆ ಸಮನುಭೂತ ಮಹೈಕಕ ಸಂಸ್ಥಿತಿಃ ಸಮನುಭೂತ ಮಹತ್ತಾದ ಅಂತ ಅರ್ಥ. ಮಹತ್ತಾದ ಏಕ ಪ್ರಧಾನವಾದ ಕ ಸಂಸ್ಥಿತಿ ಬ್ರಹ್ಮದೇವರ ಸಂಸ್ಥಾನ, ಇದು ಬ್ರಹ್ಮದೇವರ ಸಂಸ್ಥಾನ. ಹೀಗಾಗಿ ಮಹತ್ತಾದ ಪ್ರಧಾನವಾದ ಬ್ರಹ್ಮದೇವರ ಸಂಸ್ಥಾನವನ್ನ ಸಮನುಭೂತ ಅನುಭವಿಸಿದ. ಎಷ್ಟು ವರ್ಷಗಳವರೆಗೆ? 2 ವರ್ಷಗಳವರೆಗೆ. ಆದರೆ ಅದರ ಹಿಂದೆಯೂ ಇದ್ದಾರೆ, ಮಹಾಸಂಸ್ಥಾನವನ್ನ ಪಾಲನೆ ಮಾಡಿಲ್ಲ. ಈಗ ಶ್ರೀರಂಗದಲ್ಲಿ ಇದ್ದಾಗ ಈಗೇನಿದ್ದಾರಲ್ಲ ಅಲ್ಲಿಯವರೆಗೆ 2 ವರ್ಷಗಳ ತನಕ ಮಹಾಸಂಸ್ಥಾನವನ್ನು ಅನುಭವಿಸಿದರು. ಅನುಭವಿಸಿದ ಆ ಸತ್ಯಪ್ರಿಯ ತೀರ್ಥರು ಮುನಿವರಹ ಜ್ಞಾನಶ್ರೇಷ್ಠರಾದ ಸಹ ಸತ್ಯಪ್ರಿಯ ತೀರ್ಥರು ಸಮಯೋಹೋ, ಸಮ ಅಂದರೆ ವರ್ಷ, ಸಮಯೋಹ ಅಂದರೆ 2 ವರ್ಷಗಳು ದ್ವಿವಚನ. ಸಮಯೋಹೋ 2 ಸಂವತ್ಸರಗಳ ಅಥವಾ ಸಮಯೋಹೋ ಸಂವತ್ಸರಗಳ ದ್ವಿತಯ 2ಕ್ಕಿಂತಲೂ ಪರತಃ ಮುಂದೆ ಅಪರಾಂ ಮತ್ತೊಂದಾದ ಸ್ವಯಂ ತಮ್ಮ ಅಭೂತ ಭವತ್ ಪರ ಸಂಸ್ಥಿತಿಂ ಅಭೂತ ಭೂತವಲ್ಲದ ಭೂತಕಾಲ ಭೂತವಲ್ಲದ ಭೂತ ಭಿನ್ನವಾದ ಭವತ್ ಪರ ವರ್ತಮಾನವಲ್ಲದ ವರ್ತಮಾನದಿಂದ ಭಿನ್ನವಾದ ಭವತ್ ಪರ ಸಂಸ್ಥಿತಿ ಭವಿಷ್ಯದ ಸ್ಥಿತಿಯನ್ನು ಅಂದರೆ ತಮ್ಮ ಮುಂದಿನ ಕಾಲವನ್ನು ಅಮನುತ ತಿಳಿದುಕೊಂಡರು.
ಅನ್ವಯ ಅರ್ಥ ಆಯಿತು, ಆದರೆ ಏನು ಗೊತ್ತಾಗಲಿಲ್ಲ. ಮೊದಲನೇದು ಎಷ್ಟು ಗೊತ್ತಾಯಿತು, ಶ್ರೀರಂಗದಲ್ಲಿ ವಾಸ ಮಾಡುವವರೆಗೆ 2 ವರ್ಷ ಮಹಾಸಂಸ್ಥಾನವನ್ನು ಪರಿಪಾಲನೆ ಮಾಡಿದರು, ಮಹಾಸಂಸ್ಥಾನವನ್ನು ಅನುಭವಿಸಿದರು. ಅಲ್ಲಿದ್ದಾಗ ಇನ್ನೂ ಎಷ್ಟು ಕಾಲ ತಾವಿರ್ತೇವೆ ಅಂತ ಆಲೋಚನೆ ಮಾಡಿದರು. ಎಷ್ಟು ಕಾಲ ಇರ್ತೇವೆ, ಸಮಯೋದ್ವಿತಯ, ಇನ್ನೂ 2 ವರ್ಷಗಳು ನಾವಿರ್ತೇವೆ, ಅಲ್ಲಿಯ ತನಕ ಈ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತೇವೆ. ಆ 2 ವರ್ಷಗಳ ಮುಂದೆ ನಮ್ಮ ಸ್ಥಿತಿ ಎಂಥದ್ದು ಅಂತಂದರೆ ಪರಲೋಕಕ್ಕೆ ತೆರಳುವ ಸ್ಥಿತಿ ನಮ್ಮದಾಗುತ್ತದೆ ಅಂತ ಹೇಳಿ ಅವರು ತಿಳಿದರು. ಇನ್ನೂ 2 ವರ್ಷ ನಾವಿರ್ತೇವೆ, ಅಷ್ಟರಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಬೇಕು ಅಂತ ಸತ್ಯಪ್ರಿಯ ತೀರ್ಥರು ಆಲೋಚನೆ ಮಾಡಿದರು ಅಂತ ಹೇಳ್ತಾರೆ. 2 ವರ್ಷದ ಮೊದಲಿಗೇನೆ, ಅದಕ್ಕಿಂತಲೂ ಹಿಂದೆ ಅವರಿಗೆ ಗೊತ್ತಿತ್ತು ಅಂತ ಅನ್ನಬಹುದು. ಆದರೆ ಆ 2 ವರ್ಷದ ಮೊದಲು ಶ್ರೀರಂಗ ಕ್ಷೇತ್ರದಲ್ಲಿದ್ದಾಗ ಅವರು ಸಂಕಲ್ಪವನ್ನು ಮಾಡಿಕೊಳ್ತಾರೆ ಪರಮಾತ್ಮನ ಎದುರಿಗೆ, ಇನ್ನು ಮೇಲೆ ವಿಶೇಷವಾದ ಅತಿ ವಿಶೇಷವಾದ ಸಾಧನೆಗಳನ್ನು ಮಾಡಬೇಕು ಅಂತ. ಸತ್ಯವಿಜಯ ತೀರ್ಥರು ಹೇಗೆ ಮಾಡಿದರಲ್ಲ ಅದೇ ರೀತಿಯಾಗಿ ಅವರ ಶಿಷ್ಯರು ಕೂಡ ಸಾಧನೆ ಸಂಪನ್ನರಾಗಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾರೆ. 2 ವರ್ಷಗಳವರೆಗೆ ಮಹಾಸಂಸ್ಥಾನವನ್ನು ಪರಿಪಾಲಿಸಿದ ಮೇಲೆ ಇನ್ನು ಮುಂದೆ 2 ವರ್ಷಗಳು ನಾವು ಈ ಸಂಸ್ಥಾನವನ್ನು ಪರಿಪಾಲಿಸ್ತೇವೆ, ಅದಾದ ನಂತರ ನಾವು ವೈಕುಂಠ ಯಾತ್ರೆಯನ್ನು ಮಾಡುವವರಿದ್ದೇವೆ ಅಂತ ಅವರು ತಿಳಿದರು. ರವಯಂತ್ರುದೀತಿ ಸಮಯೇನು ದಿನಂ ವಿಹಿತೆಂದು ಪುಷ್ಕರಣಿಕಾ ಪ್ಲವನಃ ಕಲಿತ ಪ್ರಭಾತ ಕರಣೀಯ ಕೃತಿ ಕೃತಕೃಷ್ಣ ಕಾವ್ಯಭಿಕ ಭೂರಿಮಃ ರವಿಯಂತ್ರುದೀತಿ ಸಮಯೇನು ದಿನಂ ವಿಹಿತೆಂದು ಪುಷ್ಕರಣಿಕಾ ಪ್ಲವನಃ ಕಲಿತ ಪ್ರಭಾತ ಕರಣೀಯ ಕೃತಿ ಕೃತಕೃಷ್ಣ ಕಾವ್ಯಭಿಕ ಭೂರಿಮಃ ಸರುತ ಪ್ರಿಯ ಪ್ರಿಯತಮಂ ಸುಸುಖಂ ಸುಖತೀರ್ಥತೀರ್ಥಮವಶಿಷ್ಟಮುರು ಸಮಮಷ್ಟವಿಂಶತಿ ಸಮಂ ತಮಥೋ ಗುರುರಧ್ಯಜೀಗಪತಸಿಷ್ಟತಮಂ ಸರುತ ಪ್ರಿಯ ಪ್ರಿಯತಮಂ ಸುಸುಖಂ ಸುಖತೀರ್ಥತೀರ್ಥಮವಶಿಷ್ಟಮುರು ಸಮಮಷ್ಟವಿಂಶತಿ ಸಮಂ ತಮಥೋ ಗುರುರಧ್ಯಜೀಗಪತಸಿಷ್ಟತಮಂ. 2 ಶ್ಲೋಕಗಳಿಗೆ ಸೇರಿ ಒಂದು ಅನ್ವಯ ಇಲ್ಲಿ ಇದೆ, ಕ್ರಿಯಾಪದನೂ ಒಂದೇ ಇದೆ. ರವಿಯಂತ್ರುದೀತಿ ಸಮಯೇ ಅನುದಿನಂ ವಿಹಿತೆಂದು ಪುಷ್ಕರಣಿಕಾ ಪ್ಲವನಃ ಕಲಿತ ಪ್ರಭಾತ ಕರಣೀಯ ಕೃತಿ ಕೃತಕೃಷ್ಣ ಕಾವ್ಯಭಿಕ ಭೂರಿಮಃ ಸಹ ಋತಪ್ರಿಯ ಪ್ರಿಯತಮಂ ಸುಸುಖಂ ಸುಖತೀರ್ಥತೀರ್ಥಂ ಅವಶಿಷ್ಟಂ ಉರು ಸಮಂ ಅಷ್ಟವಿಂಶತಿ ಸಮಂ ತಂ ಅಥೋ ಗುರು ಅಧ್ಯಜೀಗಪತ ಶಿಷ್ಟತಮಂ. ಅಧ್ಯಜೀಗಪತ ಅಧ್ಯಯನ ಮಾಡಿಸಿದರು. ಕಿಂ ಅಧ್ಯಜೀಗಪತ, ಏನನ್ನು ಅಧ್ಯಯನ ಮಾಡಿಸಿದರು? ಯಾರನ್ನು ಅಂದ್ರೆ ಶಿಷ್ಟತಮಂ, ಏನನ್ನು? ಸುಖತೀರ್ಥತೀರ್ಥಂ. ಕಥಂ ಭೂತಂ? ಅವಶಿಷ್ಟಂ. ಪುನಃ ಕಥಂ ಭೂತಂ? ಉರು. ಪುನಃ ಕಥಂ ಭೂತಂ? ಸಮಂ. ಕಥಂ ಅಧ್ಯಜೀಗಪತ? ಅಲ್ಲ, ಕಥಂ ಅನ್ನೋದು ಅವ್ಯಯ. ಸುಸುಖಂ. ಕಂ ಅಧ್ಯಜೀಗಪತ, ಯಾರನ್ನು? ಈಗ ಯಾರಿಗೆ ಪಾಠ ಹೇಳಿದರು? ತಂ. ಕಥಂ ಭೂತಂ? ಶಿಷ್ಟತಮಂ. ಪುನಃ ಕಥಂ ಭೂತಂ? ಪ್ರಿಯತಮಂ. ಪುನಃ ಕಥಂ ಭೂತಂ? ಅಷ್ಟವಿಂಶತಿ ಸಮಂ. ಪ್ರಿಯತಮಂ ಆಯ್ತಲ್ಲ. ಕಹ ಅಧ್ಯಜೀಗಪತ? ಸಹ ಋತಪ್ರಿಯ. ಸಹ ಋತಪ್ರಿಯ. ಕಥಂ? ಅನುದಿನಂ. ಕದಾ? ಅದು ಪೂರ್ಣ ಅಲ್ಲ ಅಲ್ಲ, ಅದೇ ರವಿಯಂತ್ರುದೀತಿ ಸಮಯೇ. ಕಥಂ ಭೂತಃ?
ವಿಹಿತೆಂದು ಪುಷ್ಕರಣಿ ಕಾಪ್ಲವನಃ. ಪುನಃ ಕಥಂ ಭೂತಃ? ಪುನಃ ಕಥಂ ಭೂತಃ? ಮಹಃ. ಅಥೋ ಅನಂತರ ಸಹ ಸತ್ಯಪ್ರಿಯ ತೀರ್ಥರು ಅನುದಿನಂ ನಿರಂತರ ಒಂದು ದಿನ ತಪ್ಪದೆ ರವಿಯಂತ್ರುದೀತಿ ಸಮಯೇ. ರವಿ ಅಂದ್ರೆ ಯಾರು? ಎಂತ ಅಂದ್ರೆ ಎಂತ? ಸಾರಥಿ, ನಿಯಂತ, ಎಂತ? ಅರುಣ. ರವಿ ಎಂತ ಯಾರು? ಸೂರ್ಯನ ಸಾರಥಿ ಅರುಣ. ಉದೀತಿ ಅಂದ್ರೆ ಉದಯ, ಅರುಣೋದಯ. ರವಿಯಂತ್ರುದೀತಿ ಅರುಣೋದಯ ಸಮಯೇ. ಅರುಣೋದಯ ಸಮಯದಲ್ಲಿ. ಸುಲಭವಾಗಿ ಹೇಳೋದು ಬಿಟ್ಟು ಇಷ್ಟೆಲ್ಲ ಕಷ್ಟ ಯಾಕೆ ಬೇಕಾಗಿತ್ತು ಅಂತ. ರವಿಯಂತ್ರುದೀತಿ ಸಮಯೇ, ಸೂರ್ಯನ ಸಾರಥಿಯಾದ ಅರುಣನ ಉದಯ ಸಮಯದಲ್ಲಿ. ವಿಹಿತೆಂದು ಪುಷ್ಕರಣಿಕಾ ಪ್ರವನಃ. ಇಂದು ಅಂದ್ರೆ ಯಾರು? ಇಂದು ಪುಷ್ಕರಣಿ ಅಂದ್ರೆ ಚಂದ್ರ ಪುಷ್ಕರಣಿ. ಆಪ್ಲವನ ಅಂದ್ರೆ ಮುಳುಗೋದು. ವಿಹಿತ ಅಂದ್ರೆ ಮಾಡೋದು. ಚಂದ್ರ ಪುಷ್ಕರಣಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿದವರಾಗಿ. ಅಲ್ಲಿ ರವಿ ಬಂದ, ಇಲ್ಲಿ ಇಂದು ಬಂದ, ಎರಡು ಬಂದೋಯ್ತು. ಕಲಿತ ಪ್ರಭಾತ ಕರಣೀಯ ಕೃತಿ. ಪ್ರಭಾತ ಪ್ರಾತಃ ಕಾಲದಲ್ಲಿ ಕರಣೀಯ ಮಾಡಲೇಬೇಕಾದ ಕೃತಿ ಕರ್ಮಗಳು, ಅವುಗಳನ್ನು ಕಲಿತ ಮಾಡಿದವರಾಗಿ. ಕಲಿತ ಪ್ರಭಾತ ಕರಣೀಯ ಕೃತಿ, ಪ್ರಾತಃ ಕಾಲದಲ್ಲಿ ಕರ್ತವ್ಯವಾದ ಕರ್ಮಗಳನ್ನು ಮಾಡಿದವರಾಗಿ. ಇದು ಮುಂದಿನ ನೋಡಿ ಚೆನ್ನಾಗಿದೆ, ಭಾರಿ ಅದನ್ನು ಹೊಂದಿಸಿದ್ದಾರೆ, ಅರ್ಥವೇ ಆಗೋದಿಲ್ಲ. ಕೃತ ಕೃಷ್ಣ ಕಾವ್ಯಭಿಕ ಭೂರಿ ಮಹಃ. ಕೃತ ಗೊತ್ತಾಯ್ತು, ಮಾಡಲ್ಪಟ್ಟ. ಕೃಷ್ಣ, ಕೃಷ್ಣ ಅಂದ್ರೆ ಸತ್ಯ. ಕಾವ್ಯ ಕೇಳಿಲ್ಲ ಇನ್ನು ನಾನು. ಕೃಷ್ಣ ಈಗ ಯಾರ ಪ್ರಸಕ್ತಿ ಬಂದಿದೆ? ಸತ್ಯಪ್ರಿಯ ತೀರ್ಥರದ್ದು. ಸತ್ಯಪ್ರಿಯ ತೀರ್ಥರಿಗೆ ಸಂಬಂಧಪಟ್ಟಂತೆ ಕೃಷ್ಣ ಅಂದ್ರೆ ಏನರ್ಥ ಮಾಡಬೇಕು? ಕೃಷ್ಣ ಅಂದ್ರೆ ಕೃಷ್ಣ ಅಂತೂ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಕೃಷ್ಣನ ಪೂಜೆಯಿಂದೇನು ಸತ್ಯಪ್ರಿಯರು ಮಾಡ್ತಾ ಇಲ್ಲ. ಸಂಸ್ಥಾನದಲ್ಲಿ ಕೃಷ್ಣನ ಪ್ರತಿಮೆ ಏನಿಲ್ಲ. ಹಾಗಾದ್ರೆ ಕೃಷ್ಣ ಅಂದ್ರೆ ಯಾರಂತ ಹೇಳ್ಕೊಳ್ಬೇಕು? ವಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರು, ವ್ಯಾಸ ಅಂತ ಅರ್ಥ. ಅಲ್ಲಿ ಯಾಕೆ ಕೃಷ್ಣ ಅಂತ ತೆಗೆದುಕೊಂಡಿದ್ದಾರೆ ಮುಂದೆ ಗೊತ್ತಾಗ್ತದೆ ನಿಮಗೆ. ಕಾವ್ಯ ಅಂದ್ರೆ ಕಾವ್ಯ ಅಂದ್ರೆ ಏನು? ವೇದವ್ಯಾಸ ಏನು ಕಾವ್ಯವನ್ನು ಪೂಜೆ ಮಾಡಿದ್ರೆ ಅವರು? ವೇದವ್ಯಾಸ ದೇವರು ವ್ಯಾಸಮುಷ್ಟಿಗಳಿವೆ, ವ್ಯಾಸಮುಷ್ಟಿಗಳ ಪೂಜೆ ಮಾಡಿದ್ರು. ಕಾವ್ಯ ಏನು? ಅಲ್ಲ, ಅದು ಕಾವ್ಯ ಪದ ಅಲ್ಲ, ಕಾವ್ಯಭೀಕ ಅಂತನೋ ಪದ. ಅದು ಸರಿಯಾಗಿ ಕಾವ್ಯಭೀಕ ಅಂತನೋ ಪದ. ಅದನ್ನು ಬಿಡಿಸೋದಾದ್ರೆ ಕಾವಿ ಅಭೀಕ. ಕಾವ್ಯ ಇಲ್ಲೇ ಇಲ್ಲ ಅಲ್ಲಿ, ಕಾವ್ಯ ಇಲ್ಲೇ ಇಲ್ಲ. ಕಾವಿ ಅಭೀಕ. ಕಾವಿ ಅಂದ್ರೆ ಏನು? ಅವರು ಹುಟ್ಟು ಶಾಂತಿ ಕಾವ್ಯ ಇರ್ತದಲ್ಲ, ಅದ ಅಲ್ಲ, ಗೊತ್ತಿಲ್ಲ. ಅದಕ್ಕೆ ನನಗೂ ಗೊತ್ತಿಲ್ಲ, ವ್ಯಾಖ್ಯಾನ ನೋಡಿದ ಮೇಲೆ ಗೊತ್ತಾಗಿದೆ. ಅಂದ್ರೆ ಕು ಅಂದ್ರೆ ಏನು? ಕುಹು, ಕು ಭೂಮಿ. ಕಾವಿ ಭೂಮಿಯಿಂದ ಹುಟ್ಟಿದವಳು ಸೀತಾದೇವಿ. ಅಭೀಕ ಅಂದ್ರೆ ಪತಿ ಅಂತ ಅರ್ಥ, ಕಾಮಿಸುವವನು ಅಂತ ಅರ್ಥ. ಕು ಅಂತಂದ್ರೆ ಭೂಮಿ, ಕಾವಿ ಅಂತಂದ್ರೆ ಭೂಮಿ ಸೀತಾದೇವಿ. ಆ ಸೀತಾದೇವಿಯನ್ನ ಅಭೀಕ ಕಾಮಿಸುವವನು, ಅಭೀಕ ಪ್ರಾರ್ಥಿಸುವವನು, ಕಾಮಿಸುವವನು ಅಂತ ಅರ್ಥ. ಹೀಗಾಗಿ ಕಾವಿ ಅಭೀಕ, ಸೀತಾದೇವಿಯನ್ನು ಬಯಸುವ ರಾಮಚಂದ್ರ ದೇವರ. ಕೃಷ್ಣ ವ್ಯಾಸಮುಷ್ಟಿಗಳು. ಕಾವ್ಯಭೀಕ ಸೀತಾದೇವಿಯನ್ನ ಬಯಸುವ. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಕೆಲವರು ಕೇವಲ ಮೂಲ ಸೀತಾ ಇದೆ ಅಂತ ಕೆಲವರು ಶ್ರೀಮಠದಲ್ಲಿ, ಕೇವಲ ಮೂಲ ರಾಮ ಇದ್ದಾರೆ ಅಂತ ಕೆಲವರು. ಆದರೆ ಸೀತಾರಾಮರಿಗೆ ಹೇಗೆ ವಿಯೋಗವಿಲ್ಲವೋ ಹಾಗೆ ಈ ಪ್ರತಿಮೆಗಳಿಗೂ ವಿಯೋಗವಿಲ್ಲ, ಎಂದೆಂದೆಂದೆಂದಿಗೂ ವಿಯೋಗವಿಲ್ಲ ಅನ್ನೋದನ್ನ ಮೇಲಿಂದ ಮೇಲೆ ಚಿಂತನೆ ಮಾಡ್ತಾ ಇರ್ತಾರೆ. ನಮಗೆ ಆ ಅನುಸಂಧಾನವನ್ನ ಹೇಳ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಹೇಗಿಲ್ಲೂ ಹಾಗೇನೆ ಕಾವಿ ಅಭೀಕ, ಸೀತಾದೇವಿಯನ್ನು ಯಾವಾಗಲೂ ಬಯಸ್ತಾನೆ ಇರ್ತಾನೆ. ಬೇಡ ಅಂತಂತಾನೆ ಯಾವತ್ತಾದರೂ ಸೀತಾದೇವಿಯನ್ನ ರಾಮ ಬೇಡ ಅಂತ ಅನ್ನೋದೇ ಇಲ್ಲ. ಅಷ್ಟು ಭಕ್ತಿಯನ್ನ, ಯದ್ಯಪಿ ಅವಳೇನು ಸಾಧನೆ ಮಾಡಬೇಕಾಗಿಲ್ಲ,
ನಿತ್ಯ ಮುಕ್ತಳವಳು. ಆದರೂ ಸಹ ಗೃಹಕರ್ಮ ಯತ್ರ ಕೊರತೆ ಸುತರಾಂ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮನೆ ಕೆಲಸ ಮಾಡ್ತಾಳಂತೆ ಪ್ರತಿನಿತ್ಯ ಸೀತಾದೇವಿ, ಲಕ್ಷ್ಮೀದೇವಿ. ಏನ್ ಮನೆ ಕೆಲಸ ಇರ್ತದೋ ವೈಕುಂಠದಲ್ಲಿ ಏನೋ ಗೊತ್ತಿಲ್ಲ, ಹೋದ್ಮೇಲೆ ನೋಡ್ಬೇಕು ಏನ್ ಕೆಲಸ ಇರ್ತದೆ ಅಂತ ಪರೀಕ್ಷೆ ಮಾಡಿ ನೆನ್ಪಿಟ್ಕೊಳ್ಬೇಕು. ಅಲ್ಲಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಅಂತೂ ಪಾಠ ಕೇಳಬೇಕಾದ್ರೆ ನೋಡಿದ್ವಿ, ನೋಡೋಣ ಅಂತ ಹೇಳಿ ಅಥವಾ ಕೇಳ್ಬೇಕು. ಈಗ ಕೆಲಸ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳಿದ್ದಾರೆ, ಏನ್ ನೋಡ್ಬೇಕಾಗಿದೆ ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿ ನೋಡಿ ಹೋಗ್ಬೇಕು. ಹಾಗೆ ಕಾವ್ಯಭೀಕ ಎಷ್ಟು ಚೆನ್ನಾಗಿ ಅದನ್ನ ತುಂಬಾ ಸುಂದರವಾಗಿ, ಅತಿ ಅಪರೂಪವಾದ ಶಬ್ದಗಳು. ಅದಕ್ಕೆ ಮತ್ತೆ ನೆನಪಾಗ್ತದೆ, ಸ್ವಾಮಿಗಳು ಬಹಳ ಕಷ್ಟ ಸತ್ಯಬೋಧ ವಿಜಯ, ಆದರೂ ಮಾಡ್ರಿ ಅಂತ ಆಶೀರ್ವಾದವನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದೇವೆ ಅಷ್ಟೇ. ಕೃತ ಕಾವ್ಯಭೀಕ ಕೃತ ಕೃಷ್ಣ ಕಾವ್ಯಭಿಕ ಭೂರಿ ಮಹಃ. ವ್ಯಾಸ ಮತ್ತು ರಾಮಚಂದ್ರ ದೇವರ ಮಹಃ ಅಂದ್ರೆ ಭೂರಿ ಮಹಃ, ಬಹಳವಾದ ಪೂಜೆಯನ್ನ ಮಾಡುವವರಾಗಿ. ಭೂರಿ ಬಹಳವಾದ, ಮಹಃ ಪೂಜೆಯನ್ನ ಮಾಡುವವರಾಗಿ ಅಂತ ಅರ್ಥ. ಮಾಡುವವರಾಗಿ ಪ್ರಿಯತಮಂ ತಮಗೆ ಅತ್ಯಂತ ಪ್ರಿಯರಾದ 28 ಸಮಂ 28 ವರ್ಷ ಇರುವ ಶಿಷ್ಟತಮಂ ಅತಿ ಶಿಷ್ಟರಾದ ತಮ್ ರಾಮಾಚಾರ್ಯರನ್ನು ಕುರಿತು. ಯಾರು ತಮ್ಮ ಶಿಷ್ಯರು? ರಾಮಾಚಾರ್ಯರು, ರಾಯಚೂರು ರಾಮಾಚಾರ್ಯರು, ಸತ್ಯಬೋಧರ ಪೂರ್ವಾಶ್ರಮದ ಹೆಸರು. 28 ವರ್ಷ ಆವಾಗ ಅವರಿಗೆ ಬಂದಿತ್ತು ಆಶ್ರಮ ಕೊಡುವ ಸಂದರ್ಭದಲ್ಲಿ ಅಂತ ತಿಳಿಬೇಕು. 28 ವರ್ಷದವರಾದ ಶಿಷ್ಟತಮಂ ಅತ್ಯಂತ ಶಿಷ್ಟರಾದ ತಮ್ ರಾಮಾಚಾರ್ಯರನ್ನು ಕುರಿತು ಸುಸುಖಂ ಅತ್ಯಂತ ಸುಖಕರವಾಗಿ, ಅತ್ಯಂತ ಸುಖಕರವಾಗಿ ಅವಶಿಷ್ಟಂ ಉಳಿದ ಉರು ಮಹತ್ತಾದ ಸಮಂ ಅಂದ್ರೆ ಎಲ್ಲಾ ಸುಖತೀರ್ಥ ತೀರ್ಥಂ ಶ್ರೀಮದಾಚಾರ್ಯರ ಸಚ್ಛಾಸ್ತ್ರಗಳನ್ನ ಅಧ್ಯಜೀಗಪಥ ಅಧ್ಯಯನ ಮಾಡಿಸಿದರು. ಎಂಥ ಅದ್ಭುತವಾದ ಸೌಭಾಗ್ಯ ನೋಡ್ರಿ ಸತ್ಯಬೋಧ ತೀರ್ಥರದ್ದು ಪೂರ್ವಾಶ್ರಮದಲ್ಲಿ. ಅಂದ್ರೆ ಕವಿಗಳು ಹೇಳ್ತಾರೆ, ಸತ್ಯಬೋಧರು ಪೂರ್ವಾಶ್ರಮದಲ್ಲಿಯೇನೆ ಸತ್ಯಪ್ರಿಯ ತೀರ್ಥರಿಂದ ಸಮಗ್ರ ಸರ್ವಮೂಲಗಳ ಅಧ್ಯಯನವನ್ನು ಮಾಡಿದ್ದಾರೆ. ಒಂದು ಉಳಿತು ಇಲ್ಲ, ಯಾಕೆ ಇಲ್ಲಿ ಅವಶಿಷ್ಟಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಯವರೆಗೆ ಆಗಿತ್ತು, ಇನ್ನು 2 ವರ್ಷಗಳಲ್ಲಿ ಸಮಗ್ರ ಸರ್ವಮೂಲಗಳು ಅವರಿಗೆ ಆಗ್ಬೇಕು ಅಂತ ಹೇಳಿ ಸಮಗ್ರ ಸರ್ವಮೂಲ ಪಾಠವನ್ನ ಹೇಳಿದ ಮಹಾನುಭಾವರು. ಬರೀ ಅವರನ್ನ ತಂದ್ರು, ಆಶ್ರಮ ಕೊಟ್ಟರು, ಕೂಡಿಸಿದ್ರು ಅಲ್ಲ, ಎಲ್ಲಾ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯ ಬರುವಂತೆ ಮಾಡಿದ್ರು. ಸಮಗ್ರ ಸರ್ವಮೂಲಗಳ ಉಪದೇಶವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಪೂರ್ವಾಶ್ರಮದಲ್ಲಿ ಮಾಡಿದರು. ಅವರ ಯೋಗ ಸೌಭಾಗ್ಯವನ್ನ ಸ್ಮರಣೆ ಮಾಡಿಕೊಂಡ್ರೇನೆ. ಹೌದೌದು, ಹುಟ್ಟಿದಾಗಿಂದ ಇದ್ದಾರೆ. ಮದುವೆ ಮಾಡಿಸಿದವರೇ ಇವರು. ಹಿಂದೆ ಎಲ್ಲ ಬಂತಲ್ಲ, ಅವರನ್ನ ನೋಡೋದಕ್ಕಾಗಿ ಎದುರಿಗೆ ಮನೆಗೆ ಪಾದ ಪೂಜೆಗೆ ಹೋಗ್ತಾ ಇದ್ರು, ಹೋಗಿ ನೋಡಿದ್ರು. ಈಗ ಇಲ್ಲಿ ತನಕ ಸಂಚಾರದಲ್ಲೇ ಇದ್ರು. ಈಗ ಮತ್ತೆ ತಮ್ಮ ಮುಂದಿನ ಅವಸಾನ ಕಾಲ ಸ್ಮರಣೆಯಾದಾಗ ಹಾಗಾದರೆ ಉಳಿದ ಎಲ್ಲಾ ಸರ್ವಮೂಲ ಗ್ರಂಥಗಳನ್ನ ಪಾಠ ಹೇಳಬೇಕು ಅಂತ ಪ್ರತಿಜ್ಞೆ ಮಾಡಿದರು. ಏನವರ ಸಂಕಲ್ಪ ಏನು? ಆ ಸಂಕಲ್ಪ ಮಾಡಿದ್ದಕ್ಕಾಗಿ ಇವರಿಗೆ ಸಿಕ್ಕ ಸೌಭಾಗ್ಯ ಎಂತಹದ್ದು. ಸೂರ್ಯನನ್ನ ತೋರಿಸಿದ್ರು ರಾತ್ರಿಯಲ್ಲಿ, ದೊಡ್ಡ ಪವಾಡ ಇಲ್ಲ ಅಂತಲ್ಲ, ಆದರೆ ಸ್ವಯಂ ಗುರುಗಳಿಂದ, ಸಾಕ್ಷಾತ್ ಗುರುಗಳಿಂದ ಯಾರ ಮುಂದೆ ಈ ಸಾಮ್ರಾಜ್ಯವನ್ನ ಕೊಟ್ಟಿದ್ದಾರೆ ಅದೇ ಗುರುಗಳಿಂದ ಸಮಗ್ರ ಸರ್ವಮೂಲವನ್ನ ಶ್ರವಣ ಮಾಡುವ ಸೌಭಾಗ್ಯ ಅಂತಂದ್ರೆ ಅದು ಅಲ್ಪ ಅಲ್ಲ. ಅಂಥ ಅದ್ಭುತವಾದ ಸೌಭಾಗ್ಯವನ್ನ ಪಡೆದ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ಅನ್ನೋ ಸ್ಮರಣೆಯನ್ನ ನಾವು ಮಾಡಿಕೊಳ್ಳಬೇಕು. ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನ ಅವರಿಗೆ ಮಾಡಿಸ್ತಾರೆ. ತಾತ್ಪರ್ಯ ಎಲ್ಲ ನಿಮಗೆ ಅರ್ಥವಾಗಿದೆ. ಮುಂದೆ ಹೋಗ್ತೇನೆ. ಸಮರಕ್ಷದಷ್ಟ ಶರದಂ ಯಮಿದಂ ವಿತರೀತುಮೇವ ಹಿ ಪುರಾಗ್ರ್ಯಪದಂ ಸ್ವಕಸನ್ನಿಧೌ ಚ ವಿದಧೌ ಸುವಿಧೌ ಸುತರಾಮಧೀತ ಸಕಲಾಗಮಕಂ ಸಮರಕ್ಷದಷ್ಟ ಶರದಂ ಯಮಿದಂ ವಿತರೀತುಮೇವ ಹಿ ಪುರಾಗ್ರ್ಯಪದಂ ಸ್ವಕಸನ್ನಿಧೌ ಚ ವಿದಧೌ ಸುವಿಧೌ ಸುತರಾಮಧೀತ ಸಕಲಾಗಮಕಂ ಸಮರಕ್ಷತ ಅಷ್ಟಶರದಂ ಯಂ ಇದಂ ವಿತರೀತುಂ ಏವ ಹಿ ಪುರಾ ಅಗ್ರ್ಯಪದಂ ಸ್ವಕಸನ್ನಿಧೌ ಚ ವಿದಧೌ ಸುವಿಧೌ ಸುತರಾಂ ಅಧೀತ ಸಕಲಾಗಮಕಂ. ವಿದಧೌ ಮಾಡಿದರು. ಕಂ ವಿದಧೌ ಏನನ್ನು ಮಾಡಿದರು ಅಥವಾ ಯಾರನ್ನು, ಅದಾದ್ರೂ ಹೇಳ್ರಿ. ಅಧೀತ ಸಕಲಾಗಮಕಂ ವಿದಧೌ. ಕಥಂ? ಸುತರಾ ಕಸ್ಯಾಂ
ಕಸ್ಯಾಂ ಎಲ್ಲಿ, ಸ್ವಕಸನ್ನಿಧೌ, ಪುನಃ ಕಸ್ಯಾಂ ಕಥಂ ಭೂತಾಯಾಂ ಅಲ್ಲ ಸುವಿಧೌ. ಇನ್ನೊಂದು ಕ್ರಿಯಾಪದ ಇದೆ, ಸಮರಕ್ಷತ. ಸಮರಕ್ಷತ ಯಂ ಸಮರಕ್ಷತ ಕಥಂ ಭೂತಂ ಅಷ್ಟವರ್ಷಂ ಕಿಂ ಕರ್ತುಂ ವಿತರೀತುಂ ಕಿಂ ವಿತರೀತುಂ ಅಗ್ರೇ ಪದಂ ಕಥಂ ಭೂತಂ ಅಲ್ಲ ಇದಂ ಕದಾ ಪುರ. ಪುರಾ ಪೂರ್ವದಲ್ಲಿಯೇ ಇದಂ ಪ್ರಸಿದ್ಧವಾದ ಅಗ್ರ್ಯ ಪದಂ. ನೋಡಿ ಮತ್ತೆ ಆ ಪದ ಬರ್ತದೆ. ಪದ ಅಂದ್ರೆ ಸ್ಥಾನ, ಅಗ್ರ್ಯ ಪದ ಅಂದ್ರೆ ಮಹಾಸಂಸ್ಥಾನ. ಅದನ್ನೆಲ್ಲ ಒಂದು ಕಡೆಗೆ ಮಾಡಿಟ್ಕೊಳ್ಬೇಕು. ಮಹಾಸಂಸ್ಥಾನ ಅಂತ ಎಲ್ಲೆಲ್ಲಿ ಬಂದಿದೆ ಆ ಪದಗಳನ್ನೆಲ್ಲ ಒಂದು ಕಡೆಗೆ ಮಾಡಿಟ್ಕೊಳ್ಬೇಕು. ಅಗ್ರ್ಯ ಪದಂ ಮಹಾಸಂಸ್ಥಾನವನ್ನು ವಿತರೀತುಂ ಏವ ಪ್ರದಾನ ಮಾಡುವುದಕ್ಕಾಗಿಯೇ ಅಷ್ಟವರ್ಷಂ 8 ವರ್ಷದ ಎಂ ಯಾರನ್ನೂ ಸ್ವಯಂ ಇಟ್ಕೊಳ್ಬೇಕು ತಾವಾಗಿಯೇ ಸಮರಕ್ಷತಾ ಸಂರಕ್ಷಣೆ ಮಾಡಿದರೋ ತಂ ಅಂಥವರನ್ನು ಕುರಿತು ಅಂತ ಇಟ್ಕೊಳ್ಬೇಕಲ್ಲಿ. ಸುವಿಧೌ ವಿಧಿ ಅಂದ್ರೆ ದೇವರು ಪರಮಾತ್ಮ ಅಂತ ಅರ್ಥ. ಯಾರವರು? ವ್ಯಾಸ ರಾಮರೂಪರಾದ ವ್ಯಾಸ ರಾಮರೂಪರಾದ ಪರಮಾತ್ಮನ ಸನ್ನಿಧಾನವುಳ್ಳ ಸ್ವಕ ಸನ್ನಿಧೌ ತಮ್ಮ ಸನ್ನಿಧಾನದಲ್ಲಿ ಸುತರಾಂ ಅತ್ಯಂತವಾಗಿ ಅಧೀತ ಸಕಲಾಗಮಕಂ ಎಲ್ಲ ಸದಾಗಮಗಳನ್ನು ಅಧ್ಯಯನ ಮಾಡಿದವರನ್ನಾಗಿ ವಿದಧವು ಮಾಡಿದರು. ಅಂದ್ರೆ ಇವರಿಗೆ ಈ ಮಹಾಸಂಸ್ಥಾನವನ್ನು ಕೊಡಬೇಕು ಅಂತ ಮೊದಲಿಗೇನೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಈಗೆಲ್ಲ ತೀರ್ಮಾನ ಮಾಡಿದ್ದು ಅವರ ಲಕ್ಷಣಗಳನ್ನು ಕಂಡು ಮೊದಲಿಗೇನೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತೀರ್ಮಾನ ಮಾಡಿದ್ದಕ್ಕಾಗಿಯೇನೆ 8 ವರ್ಷದಿಂದ ಪ್ರಾರಂಭ ಮಾಡಿಕೊಂಡು ಅವರನ್ನು ಸಂರಕ್ಷಣೆ ಮಾಡುತ್ತಾ ಇದ್ದಾರೆ ಶ್ರೀಮಠದಲ್ಲಿ. ಮತ್ತೆ ಆ ಸತ್ಯಬೋಧರ ಮಹಾ ಸೌಭಾಗ್ಯ. 8 ವರ್ಷದಿಂದಲೇನೆ ಅವರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಉಪನಯನ ಮುಂತಾದವುಗಳನ್ನೆಲ್ಲ ಮಾಡಿ ಅವರನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥವರಿಗೆ ಎಂಥ ಸನ್ನಿಧಾನದಲ್ಲಿ ಇಟ್ಟುಕೊಂಡ್ರು? ತಮ್ಮ ಸನ್ನಿಧಾನ ಎಂಥದ್ದು? ಮೂಲ ಸೀತಾ, ಮೂಲರಾಮ, ದಿಗ್ವಿಜಯರಾಮ, ವ್ಯಾಸಮುಷ್ಟಿಗಳು, 28 ಶ್ರೀಮದಾಚಾರ್ಯರ ಕರಾರ್ಚಿತ ಪ್ರತಿಮೆಗಳು. ಆ ಪ್ರತಿಮೆಗಳಿಂದ ವೈಭವೋಪೇತವಾದ ತಮ್ಮ ಸನ್ನಿಧಾನದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ಇಟ್ಟುಕೊಂಡು ಅವರನ್ನು ಸಂರಕ್ಷಣೆ ಮಾಡಿ ಎಲ್ಲ ಆಗಮಗಳ ಪಾಠವನ್ನು, ವೇದಗಳ ಪಾಠವನ್ನು, ಸತ್ಶಾಸ್ತ್ರಗಳ ಪಾಠವನ್ನು ಅವರಿಗೆ ಹೇಳಿದರು. ಹೇಳಿ ಸಿದ್ಧ ಪುರುಷರನ್ನಾಗಿ ಅವರನ್ನು ಮಾಡಿದರು. ಕೃತಶಬ್ದ ಕೌಸ್ತುಭ ಮನೋರಮಿಕೋ ಉರು ಕೃತಾಂತ ಕೌಮುದಿ ನಿರಾಸಕರಂ ಸ್ವಕೃತಂಚ ವಾಂಗ್ಮುಖ ಗಣಂ ನಿಪುಣಃ ಅಯಮಪಿ ಪಠತ್ ಪ್ರಪಠಿತು ಪ್ರವರಂ ಪ್ರಪಠಿತೃಪ್ರವರಂ ಕೃತಶಬ್ದ ಕೌಸ್ತುಭ ಮನೋರಮಿಕೋ ಉರು ಕೃತಾಂತ ಕೌಮುದಿ ನಿರಾಸಕರಂ ಸ್ವಕೃತಂಚ ವಾಂಗ್ಮುಖ ಗಣಂ ನಿಪುಣೋ ಅಯಮಪಿ ಪಠತ್ ಪ್ರಪಠಿತೃಪ್ರವರಂ ಕೃತಶಬ್ದ ಕೌಸ್ತುಭ ಮನೋರಮಿಕೋರು ಕೃತಾಂತ ಕೌಮುದಿ ನಿರಾಸಕರಂ ಸ್ವಕೃತಂ ಚ ವಾಂಗ್ಮುಖಗಣಂ ನಿಪುಣಃ ಅಯಂ ಅಪಿ ಪಠತ ಪ್ರಪಠಿತೃಪ್ರವರಂ. ಅಪಿ ಪಠತ ಅಧ್ಯಯನ ಮಾಡಿಸಿದರು. ಕಂ ಯಾರನ್ನು? ಪ್ರಪಠಿತೃಪ್ರವರಂ ಪ್ರಪಠಿತ ಅಧ್ಯಯನ ಮಾಡುವವರಲ್ಲಿ, ಪ್ರವರಂ ಉತ್ತಮರಾದ ರಾಮಾಚಾರ್ಯರನ್ನು ಅಂತ ಅರ್ಥ. ಕಿಂ ಅಪಿ ಪಠತ ಏನನ್ನ ಅಧ್ಯಯನ ಮಾಡಿಸಿದರು? ವಾಂಗ್ಮುಖ ಗಣಂ. ಕಥಂ ಭೂತಂ? ಸ್ವಕೃತಂ. ಪುನಃ ಕಥಂ ಭೂತಂ? ಮುಗದೆ ಹೋಯಿತು. ಕೃತ ಶಬ್ದ ಕೌಸ್ತುಭ ಮನೋರಮಿಕೋರು ಕೃತಾಂತ ಕೌಮುದಿ ನಿರಾಸಕರಂ. ಕಹ ಅಯಂ ಕಥಂ ಭೂತಃ? ನಿಪುಣಃ. ನಿಪುಣಃ ಪಾಠ ಮಾಡುವಲ್ಲಿ ಕುಶಲರಾದ ಅಯಂ ಸತ್ಯಪ್ರಿಯ ತೀರ್ಥರು ಕೃತ ಶಬ್ದ ಕೌಸ್ತುಭ ಮನೋರಮಿಕೋರು ಕೃತಾಂತ ಕೌಮುದಿ ನಿರಾಸಕರಂ. ಶಬ್ದ ಕೌಸ್ತುಭ ಅಂತ ಒಂದು ಗ್ರಂಥ ಇದೆ.
ವ್ಯಾಕರಣಕ್ಕೆ ಸಂಬಂಧಪಟ್ಟ ಗ್ರಂಥ ಆ ಶಬ್ದಕೌಸ್ತುಭ. ಆಮೇಲೆ ಮನೋರಮ ಅಂತ ಮತ್ತೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಗ್ರಂಥ ಇದೆ. ಅದು ಪ್ರೌಢ ಮನೋರಮ, ಬಾಲ ಮನೋರಮ ಅಂತ ಎರಡೂ ಇದೆ. ಗ್ರಂಥ ಶಬ್ದಕೌಸ್ತುಭ, ಮನೋರಮ ಗ್ರಂಥ. ಆಮೇಲೆ ಉತ್ತಮವಾದ ಕೃತಾಂತ ಸಿದ್ಧಾಂತಗಳು ಬೇರೆ ಬೇರೆ ಸಿದ್ಧಾಂತಗಳನ್ನು ಹೇಳುವ ಗ್ರಂಥಗಳು. ಅಥವಾ ಕೌಮುದಿ, ಸಿದ್ಧಾಂತ ಕೌಮುದಿ. ಕೃತಾಂತ ಅಂದರೆ ಸಿದ್ಧಾಂತ, ಹೀಗೆ ಕೃತಾಂತ ಕೌಮುದಿ ಅಂದರೆ ಸಿದ್ಧಾಂತ ಕೌಮುದಿ. ಶ್ರೇಷ್ಠವಾದ ಕೃತಾಂತ ಕೌಮುದಿ, ಸಿದ್ಧಾಂತ ಕೌಮುದಿ, ಈ ಗ್ರಂಥಗಳನ್ನು ನಿರಾಕರಣೆ ಮಾಡುವ ಅಂತ ಅರ್ಥ. ಅಂದರೆ ಶಬ್ದಕೌಸ್ತುಭ, ಬಾಲಮನೋರಮ, ಪ್ರೌಢ ಮನೋರಮ, ಆಮೇಲೆ ಅತಿ ದೊಡ್ಡದಾದ ಶ್ರೇಷ್ಠವಾದ ಸಿದ್ಧಾಂತ ಕೌಮುದಿ ಎಂಬ ಗ್ರಂಥಗಳನ್ನು ನಿರಾಕರಣೆ ಮಾಡುವ. ಸ್ವಕೃತಂ, ತಮ್ಮಿಂದ ರಚಿತವಾದ ವಾಂಗ್ಮುಖ ಗಣಂ, ಉಪನ್ಯಾಸ ಗ್ರಂಥಗಳ ಸಮೂಹವನ್ನು ಪ್ರಪಠಿತೃಪ್ರವರಂ, ಅಧ್ಯಯನ ಮಾಡುವರಲ್ಲಿ ಅಗ್ರಗಣ್ಯರಾದ ರಾಮಾಚಾರ್ಯರನ್ನು ಕುರಿತು ಅಪೀಪಠತ, ಪಾಠ ಮಾಡಿದರು. ಭಾರಿ ಭಾರಿ ದೊಡ್ಡ ಗ್ರಂಥಗಳವೆಲ್ಲ. ಹೌದು. ವ್ಯಾಕರಣವನ್ನು ನಿರಾಕರಣೆ ಅಲ್ಲ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಈ ಪ್ರಕ್ರಿಯೆಗಳನ್ನು ನಿರಾಕರಣೆ ಮಾಡಿದರು. ಹೌದು, ಆ ಸಿದ್ಧಾಂತಗಳನ್ನು ನಿರಾಕರಣೆ ಮಾಡಿದರು. ಶಬ್ದಕೌಸ್ತುಭ, ಮನೋರಮ, ಸಿದ್ಧಾಂತ ಕೌಮುದಿ ಇವುಗಳಲ್ಲಿರುವ ದೋಷಗಳೇನಿದೆಯಲ್ಲ ಆ ದೋಷಗಳನ್ನು ನಿರಾಕರಣೆ ಮಾಡುವ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಸತ್ಯಪ್ರಿಯ ತೀರ್ಥರು. ಇನ್ನೂ ಸಿಕ್ಕಿಲ್ಲ. ಆದರೆ ಆ ಗ್ರಂಥದ ಪಾಠವನ್ನು ಸತ್ಯಬೋಧರಿಗೆ ಮಾಡಿದ್ದಾರೆ. ಅವರು ರಚನೆ ಮಾಡಿ ಆ ಗ್ರಂಥದ ಪಾಠವನ್ನು ಸತ್ಯಬೋಧ ತೀರ್ಥರಿಗೆ ಅರ್ಥಾತ್ ರಾಮಾಚಾರ್ಯರಿಗೆ ಆ ಪಾಠವನ್ನ ಮಾಡಿದರು. ಅಂಥ ಗ್ರಂಥವನ್ನು ಕೂಡ ಸತ್ಯಬೋಧ ತೀರ್ಥರು ಅಧ್ಯಯನ ಮಾಡಿದರು. ಆದರೆ ಎಂಥ ಅದ್ಭುತವಾದ ವ್ಯಾಕರಣ ಪಾಂಡಿತ್ಯ ಸತ್ಯಬೋಧ ತೀರ್ಥರಿಗೆ ಇತ್ತು ಅಂತ ಅನ್ನೋದನ್ನು ಸಹ ನಾವಿಲ್ಲಿ ತಿಳಿಯಬಹುದಾಗಿದೆ. ಎಲ್ಲ ಬಹಳ ಕಷ್ಟ ಅದು.